ಜಸ್ಟ್ ಅ ಮಿನಿಟ್. ನನಗಿನ್ನೂ ಸ್ವಲ್ಪ ಟೈಮ್ ಬೇಕು ಇದರಿಂದ ಆಚೆ ಬರೋಕ್ಕೆ. ಬಟ್ ಇದನ್ನೇ ಯಾಕೆ ನಾವು ಎಷ್ಟು ತಪ್ಪು ಮಾಡಿದ್ವಿ, ಎಲ್ಲೆಲ್ಲಿ ಬಯಸೋಕ್ಕಾಗಿಲ್ಲ, ಅಲ್ಲೆಲ್ಲ ನಮ್ಮ ತಪ್ಪುಗಳು ಗೊತ್ತಾಗುತ್ತೆ. ಇರೋದು ಒಂದೇ ಲೈಫ್. ಲಿಟ್ರಲಿ ಮಾತಾಡಿದಷ್ಟೇ ಮಾತಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ನನಗೆ ವಿಷನ್ಸ್ ಬರುತ್ತೆ. ಅವರು ಅಲ್ಲಿ ನನಗೆ ಸಮಾಧಾನ ಮಾಡೋ ಥರ ವಿಷನ್ಸ್ ಬರುತ್ತೆ, ಅವರು ನನಗೆ ಅಲ್ಲಿ ಅಳ್ತಾ ಇರೋ ಥರ ವಿಷನ್ಸ್ ಬರುತ್ತೆ. ನಿಜವಾಗ್ಲೂ ಹೇಳ್ತೀನಲ್ಲ, ಜೀವನದಲ್ಲಿ ಎಲ್ಲರಿಗೂ ಒಂದೊಂದು ಕಹಿ ಘಟನೆಗಳು ನಡೆದಿರುತ್ತೆ. ಒಬ್ಬೊಬ್ಬರಿಂದ ನಮಗೆ ಮೋಸ ಆಗಿರುತ್ತೆ. ಎಷ್ಟೊಂದು ಸಂಕಟ ಪಡುವಂತಹ ಸಂದರ್ಭಗಳು ಕೂಡ ಬಂದಿರುತ್ತೆ. ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಏನಂತಾರೆ ದುಸ್ಥಿತಿಗಳನ್ನು ಕೂಡ ನಾವು ಲೈಫಲ್ಲಿ ಒಂದೊಂದು ಸರಿ ಫೀಲ್ ಮಾಡಿರ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಸಮ್ಟೈಮ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ಥರದ ವ್ಯಕ್ತಿಗಳನ್ನು ಸಾಧ್ಯವಾದರೆ ಕ್ಷಮಿಸ್ಬಿಡಿ. ಕ್ಷಮಿಸೋಕ್ಕೂ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಮರೆತು ಬಿಡಿ. ನಮ್ಮೊಳಗೆ ಆ ನೋವುಗಳನ್ನೆಲ್ಲ ನಾವು ಬಚ್ಚಿಟ್ಕೊಂಡು ನಮ್ಮೊಳಗೆ ನಾವು ನೋವು ತಿನ್ಕೊಂಡು ಹೋದರೆ ನಮಗೆ ನಾವು ಪಾಯ್ಸನ್ನ ಫೀಡ್ ಮಾಡ್ದಂಗೆ ಆಗುತ್ತೆ. ಪಾಯ್ಸನ್ನ ನಮ್ಮೊಳಗಿಟ್ಕೊಂಡು ಆ ವ್ಯಕ್ತಿ ಸಾಯಲಿ ಅಂತ ನಾವೆಷ್ಟರ ಮಟ್ಟಿಗೆ ಬಯಸ್ತೀವೋ ಅದು ಈಡೇರುತ್ತಾ? ಇಲ್ಲ ಅಲ್ವಾ? ವಿಷ ಇರೋದು ನಮ್ಮೊಳಗೆ. ಅಂದರೆ ಅವರು ಮಾಡಿರೋ ಆ ಟ್ರಾಮಾ ಅಥವಾ ಅವ್ರು ಮಾಡಿರೋ ಆ ನೋವುಗಳನ್ನೆಲ್ಲ ನಮ್ಮಲ್ಲಿ ನಾವು ಇನ್ನೂ ಇಟ್ಕೊಂಡಿರೋದು ನಮ್ಮ ತಪ್ಪು. ಆ ವಿಷಯನ ನಮ್ಮಲ್ಲಿ ನಾವು ಇಟ್ಕೊಂಡು ಅವ್ರನ್ನ ಸಾಯಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅದು ಸಾಧ್ಯ ಆಗುತ್ತಾ? ಇಲ್ಲ. ಫಸ್ಟು ನಾವು ಆ ವಿಷಯನ ಹೊರಗಡೆ ಹಾಕಬೇಕು ಅಂದರೆ ನಾವು ಅವ್ರನ್ನ ಕ್ಷಮಿಸ್ಬೇಕು. ಕ್ಷಮಿಸೋಕ್ಕೆ ಅರ್ಹರ ಅಲ್ಲ ಅವರು, ಅಂದರೆ ಕ್ಷಮೆಗೆ ಅರ್ಹರಲ್ಲ ಅವರು ಅನ್ನೋದಾದರೆ ಮರೆತು ಬಿಡಿ. ನಿಮ್ಮೊಳಗೆ ಈ ವಿಷಯನ ಇಟ್ಕೊಂಡು ನಿಮಗೆ ನೀವು ಸಾವನ್ನು ಉಣಬಡಿಸ್ಬೇಡಿ. ಎಷ್ಟು ಅರ್ಥಪೂರ್ಣವಾದ ಮಾತುಗಳಲ್ವಾ? ಕೆಲವೊಂದು ಬುಕ್ಸ್ನ ಓದೋಕ್ಕೆ ಏನು ಶುರು ಮಾಡಿದೆ, ನನಗೆ ಎಷ್ಟು ನಾಲೆಡ್ಜ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ಒಂದೊಂದು ವರ್ಡ್ಸಲ್ಲೂ ಎಷ್ಟು ಮೀನಿಂಗ್ಫುಲ್ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಆಗಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಸೊ ಬೆಳಗ್ಗೆನೇ ನನ್ನ ವರ್ಕೌಟ್ನ ತೋರಿಸ್ಬಾರ್ದು ಅನಿಸುತ್ತೆ, ಆದರೂ ತೋರಿಸ್ತಿದ್ದೀನಿ. ಬಿಕಾಸ್ ಸ್ವಲ್ಪ ಜನಕ್ಕೆ ಮೋಟಿವೇಶನ್ ಆಗ್ತಿದೆ ಅಂತ ಹೇಳಿ. ಸೊ ವರ್ಕೌಟೆಲ್ಲ ಮುಗಿಸಿ ಯಾವ ಥರ ಸ್ವೆಟ್ಟಿಂಗ್ ಬಂದಿದೆ ಅಂತ ಹೇಳಿದ್ರೆ, ಉಸಿರಾಟ ಅಂತೂ ನನಗೆ ಫುಲ್ಲು ಪೀಕಲ್ಲಿರುತ್ತೆ. ಅದು ಹೇಳ್ಕೊಳಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ಜೋರಾಗಿ ಉಸಿರು ತೊಗೊಳ್ಳೋದು, ಇನ್ಹೇಲ್ ಎಕ್ಸೈಲ್ ಮಾಡ್ತಾನೆ ಇರ್ತೀನಿ. ಆ ಸ್ವೆಟ್ಟಿಂಗ್ ನೋಡಿದಾಗ ಬರೋ ಖುಷಿ ಇದೆಯಲ್ಲ, ಓ ನನ್ನ ಬಾಡಿ ಸ್ವೆಟ್ ಆಗ್ತಿದೆ ಅನ್ನೋ ಖುಷಿ ಇದೆಯಲ್ಲ, ಅದು ಹೇಳೋಕ್ಕಾಗಲ್ಲ ಬಿಡಿ. ಆ ಸ್ವೆಟ್ ನೋಡ್ತಾನೆ ಇನ್ನೂ ಒಂದಷ್ಟು ವರ್ಕೌಟ್ ಮಾಡೋಣ, ಇನ್ನೊಂದು 10 ಮಿನಿಟ್ಸ್ ಮಾಡೋಣ, ಇನ್ನೊಂದು 15 ಮಿನಿಟ್ಸ್ ಮಾಡೋಣ ಅಂತ ಅನಿಸ್ತಿರುತ್ತೆ. ಸೊ ಬಾಡಿ ಸ್ವೆಟ್ ಆಗಬೇಕು ಆ್ಯಕ್ಚುಲಿ. ಬಟ್ ನನ್ನ ಬಾಡಿ ಹೇಗೆ ಅಂದರೆ ನಂಗೆ ಸ್ವೆಟ್ ಆಗಲ್ಲ. ಬಟ್ ಈ ಥರ ಇವಾಗ ವರ್ಕೌಟ್ ಮಾಡ್ತಾ ಇರೋದ್ರಿಂದ, ತುಂಬ ಹಾರ್ಡ್ ವರ್ಕ್ ಮಾಡ್ತಿರೋದ್ರಿಂದ ಬಾಡಿ ಸ್ವೆಟ್ಟಿಂಗ್ ಬರ್ತಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಓಕೆನಾ? ವರ್ಕೌಟ್ ಮಾಡುವಾಗ ಮತ್ತು ಮೆಡಿಟೇಷನ್ ಮಾಡುವಾಗ ನಾನು ಯಾವುದೇ ರೀತಿ ಸನ್ಸ್ಕ್ರೀನ್ನ ಯೂಸ್ ಮಾಡಲ್ಲ. ಜಸ್ಟು ಬೆಳಗ್ಗೆ ಎದ್ದು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ
ಹಾಗೆ ವರ್ಕೌಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಮುಖಕ್ಕೆ ಮಾಯ್ಶ್ಚರೈಸರ್ನೂ ಹಾಕೋಕ್ಕೆ ಹೋಗಲ್ಲ, ಸನ್ಸ್ಕ್ರೀನು ಹಾಕೋಕ್ಕೆ ಹೋಗಲ್ಲ. ಬಿಕಾಸ್ ಇಷ್ಟು ಸ್ವೆಟ್ ಕಿತ್ಕೊಂಡು ಬಂದರೆ ಇನ್ನೇನು ಉಳಿಯುತ್ತೆ ಮುಖದಲ್ಲಿ. ಸೊ ನನಗೆ ಅದೆಲ್ಲ ನೀಟಾಗಿ ಹೋಗಿಬಿಡುತ್ತೆ ಅಂತ ಹೇಳಿ, ಸೊ ಅದಕ್ಕೋಸ್ಕರ ನಾನು ಮಾಯ್ಶ್ಚರೈಸರ್ನೂ ಕೂಡ ಹಾಕಲ್ಲ ಮತ್ತು ಸನ್ಸ್ಕ್ರೀನು ಕೂಡ ಹಾಕಲ್ಲ. ಫಸ್ಟು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಫುಲ್ ಸ್ವೆಟ್ಟಿಂಗ್ ಏನಾಗಿರುತ್ತೆ ಎಲ್ಲ ಒಂದು ಸಾರಿ ಮತ್ತೆ ಮುಖ ತೊಳ್ಕೊಬೇಕಂತ ಅನಿಸುತ್ತಲ್ವ. ಸೊ ಹಾಗಾಗಿ ನಾನು ಯಾವುದೂ ಅಪ್ಲೈ ಮಾಡ್ಕೊಳ್ಳಲ್ಲ, ಹಾಗೆ ವರ್ಕೌಟ್ ಸ್ಟಾರ್ಟ್ ಮಾಡಿರ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆ ಒಳಗಡೆ ಅಂದರೆ ವಿಂಡೋ ಏನಿದೆ ನಮ್ಮದು ಈಸ್ಟ್ ಫೇಸಿಗಿದೆ ವಿಂಡೋ ಹಾಲಲ್ಲಿ. ಸೊ ಅಲ್ಲಿಂದ ನನಗೆ ನೀಟಾಗಿ ಸೂರ್ಯನ ಕಿರಣಗಳು ನಮ್ಮ ಹಾಲ್ಗೆ ಬೀಳುತ್ತೆ, ದೇವ್ರ ಮನೆಗೆ ನೀಟಾಗಿ ಬೀಳುತ್ತೆ. ಸೊ ಹಾಗಾಗಿ ನಾನು ಮೆಡಿಟೇಷನ್ ಮಾಡೋಕ್ಕೆ ಅದೇ ಸ್ಪೇಸಾಗೆ ಕೂತ್ಕೊತೀನಿ. ನನಗೆ ವಿಟಮಿನ್ ಡಿ ಚೆನ್ನಾಗಿ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಸೂರ್ಯನ ಕಿರಣಗಳು ನೀಟಾಗಿ ಎಲ್ಲಿ ಬೀಳುತ್ತೋ ಅಲ್ಲಿನೇ ನಾನು ಮ್ಯಾಟ್ ಹಾಕ್ಕೊಂಡು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಮೆಡಿಟೇಷನ್ ಮಾಡ್ದಂಗೂ ಆಗುತ್ತೆ. ಮಿನಿಮಮ್ ಅಂದರೂ ನಾನೊಂದು 20 ಮಿನಿಟ್ಸ್ ಆದರೂ ಮೆಡಿಟೇಷನ್ ಮಾಡ್ತೀನಿ. ಸೊ ಆ 20 ಮಿನಿಟ್ಸ್ ನನಗೆ ವಿಟಮಿನ್ ಡಿನೂ ಕೂಡ ಸಿಗುತ್ತೆ. ಸೊ ಈ ಒಂದು ಉದ್ದೇಶದಿಂದ ನಾನು ಸೂರ್ಯನ ಕಿರಣ ಎಲ್ಲಿ ಬೀಳುತ್ತೆ ಅಲ್ಲಿ ನೋಡಿಕೊಂಡು ಮ್ಯಾಟ್ ಹಾಕ್ಕೊಂಡು ಕೂತ್ಕೊತೀನಿ. ಪ್ರಾಬ್ಲಿ ನಿಮಗಿದು ದೇವ್ರ ಮನೆಗೆ ನಾನು ಬೆಂಡ್ ಮಾಡಿ ಕೂತ್ಕೊಂಡಿದ್ದೀನಿ ಅಂತ ಅನಿಸ್ಬಹುದು, ಬಟ್ ನಾನು ಕೂತಿರೋ ಉದ್ದೇಶ ಇದು. ಸೊ ಮೆಡಿಟೇಷನಲ್ಲೂ ಕೂಡ ತುಂಬ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ, ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಸ್ಟಾರ್ಟಿಂಗ್ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗ ತುಂಬ ಅಂದರೆ ಕಾನ್ಷಿಯಸ್ಸಾಗಿ ಕೂರಕ್ಕಾಗ್ತಿರ್ಲಿಲ್ಲ, ಸುಮ್ಮನೆ ಕೈ ಕಡ್ದಂಗೆ ಆಗ್ತಿತ್ತು. ಏನೋ ಸೌಂಡ್ ಕೇಳಿದ ತಕ್ಷಣ ನಂಗೆ ಮನಸ್ಸು ಆ ಕಡೆ ಹೋಗ್ಬಿಡ್ತಿತ್ತು. ಮತ್ತು ಏನಾದರೂ ಒಂಚೂರು ಸೌಂಡ್ ಮಾಡಿದ ತಕ್ಷಣ ಕಣ್ಬಿಟ್ಬಿಡ್ತಿದ್ದೆ. ಈ ಥರ ಎಲ್ಲ ಆಗ್ತಿತ್ತು. ಯಾಕಂದರೆ ಅದೆಲ್ಲ ಸ್ಟಾರ್ಟಿಂಗ್ ಆಗುತ್ತೆ, ಬಿಕಾಸ್ ನಾವು ಯಾರೂ ಎಕ್ಸ್ಪರ್ಟ್ಸ್ ಅಲ್ಲ ಇಲ್ಲಿ, ಆಯಿತಾ. ಎಲ್ಲನೂ ಲರ್ನಿಂಗ್ ಸ್ಟೇಜಿಂದ ಒಂದೊಂದೇ ಸ್ಟೆಪ್ಸು ಮೆಟ್ಲು ಹತ್ಕೊಂಡು ಹೆಂಗೆ ಹೋಗ್ತೀವೋ ಅದೇ ಥರನೇ ಒಂದೊಂದೇ ಸ್ಟೆಪ್ಸ್ನ ನಾವಿಲ್ಲಿ ಕಲಿಬೇಕಾಗುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಐ ಅಗ್ರಿ, ಬಟ್ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಅದು ನಮ್ಮ ಮನಸ್ಸು ಅಂದರೆ ನಮ್ಮ ಕೈಯಲ್ಲೇ ಇರುತ್ತೆ, ನಮ್ಮ ಮನಸ್ಸಿನ ಹಿಡಿತ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಮನಸ್ಸಿನ ಹಿಡಿತಕ್ಕೆ ನಾವು ಹೋಗಬಾರ್ದು, ನಮ್ಮ ಹಿಡಿತದಲ್ಲಿ ನಮ್ಮ ಮನಸ್ಸಿರಬೇಕು. ಅಕಸ್ಮಾತ್ ಏನಾದರೂ ಹಾಗೂ ಡಿಸ್ಟರ್ಬೆನ್ಸ್ ಆಗ್ತಿದೆಯಾ, ಸೊ ಕಾನ್ಸಂಟ್ರೇಟ್ ಅಂತ ಹೇಳ್ಕೊಳ್ಳಿ, ಅಥವಾ ಓಮ್ ಚಾಂಟಿಂಗ್ ಮಾಡಿ, ಅಥವಾ ಯಾವುದಾದ್ರೂ ದೇವ್ರದ್ದು ನಾಮಗಳು ಬರುತ್ತಲ್ಲ, ರಿಪೀಟೆಡ್ ನಾಮ್ಸ್, ಓಂ ನಮಃ ಶಿವಾಯ ಆ ಥರದ್ದಾಗಬಹುದು, ಆಮೇಲೆ ಕೃಷ್ಣಾಯ ವಾಸುದೇವಾಯ ಈ ಥರದ್ದು ಚಾಂಟಿಂಗ್ಸ್ ಏನಿರುತ್ತಲ್ವ, ಆ ಚಾಂಟಿಂಗ್ಸ್ನ ಪ್ಲೇ ಮಾಡಿಕೊಂಡು ನೀವು ಮೆಡಿಟೇಷನಿಗೆ ಕೂತ್ಕೊಂಡ್ರೆ ಸೊ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲೋಗುತ್ತೆ. ಕಣ್ಣು ಮುಚ್ಕೊಂಡಾಗ ಯೂಶ್ವಲಿ ಏನಾಗುತ್ತೆ, ನಮ್ಮ ಕಿವಿ ಅಲರ್ಟ್ ಆಗುತ್ತೆ. ನೀವು ಚೆಕ್ ಮಾಡಿ ಬೇಕಾದರೆ, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ವಿ ಅಂದರೆ ನಮ್ಮ ಕಿವಿ ಅಲರ್ಟ್ ಆಗುತ್ತೆ. ಸೊ ಹೊರಗಡೆಯಿಂದ ಏನು ವಾಯ್ಸ್ ಬರುತ್ತೆ, ಏನು ಸೌಂಡ್ ಬರುತ್ತೆ, ಆ ಕಡೆಗೆ ನಮ್ಮ ಗಮನ ಹೋಗಿಬಿಡುತ್ತೆ. ಸೊ ಹಾಗಾಗಿ ಚಾಂಟಿಂಗ್ ಪ್ಲೇ ಮಾಡಿಕೊಂಡು ನಾವು ಕೂತ್ಕೊಳ್ಳೋದ್ರಿಂದ ನಮ್ಮ ಗಮನ ಆ ಚಾಂಟಿಂಗ್ ಮೇಲೆ ಹೋಗುತ್ತೆ. ಆವಾಗ ಕಾನ್ಸಂಟ್ರೇಷನ್ ಲೆವೆಲ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ನೀವು ಡೇ ಬೈ ಡೇ ಅದನ್ನು ರೂಢಿಸ್ಕೊಂಡು ಹೋದ್ರಿ ಅಂದರೆ ಸೊ ನೀವು ಆರಾಮಾಗಿ ಮೆಡಿಟೇಷನ್ ಮಾಡಬಹುದು. ನೀವು ಸ್ಟಾರ್ಟಿಂಗಿಂದ ಅಂದರೆ ಒಂದು 5 ಮಿನಿಟ್ಸಿಂದನೇ ಸ್ಟಾರ್ಟ್ ಮಾಡಿ, 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ಈ ಥರ ಸ್ಟಾರ್ಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ಸೊ ನಿಮಗೆ ಅನಿಸ್ತಿರ್ಬೋದು, ಇದೇನಪ್ಪ ಮೆಡಿಟೇಷನ್ ಅಂತ ಹೇಳಿ ಕೂತ್ಕೊಂಡು ಅಳ್ತಾ ಇದ್ದಾರಲ್ಲ ಅಂತ ಅನಿಸ್ಬಹುದು. ಇದು ಅಳುವಲ್ಲ,
ಇದನ್ನು ನಾವು ಹೀಲಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ತುಂಬ ಮೆಥಡ್ಸ್ ಇರುತ್ತೆ, ಆಯಿತಾ. ಜಸ್ಟ್ ಅ ಮಿನಿಟ್. ನನಗಿನ್ನೂ ಸ್ವಲ್ಪ ಟೈಮ್ ಬೇಕು ಇದರಿಂದ ಆಚೆ ಬರೋಕ್ಕೆ. ಬಟ್ ಇದನ್ನೇ ಯಾಕೆ ನಾನು ತೋರಿಸಿ, ಯಾಕೆ ಎಕ್ಸ್ಪ್ಲೇನ್ ಮಾಡಿ ಲೈವ್ ಆಗಿ ನಾನೇನು ಫೀಲ್ ಮಾಡಿದೆ ಲೈವ್ ಆಗಿ ಅದನ್ನು ಯಾಕೆ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ, ಇದು ಫೇಕ್ ಅಲ್ಲ. ಈ ಇಮೋಷನ್ಸ್, ಇದು ಈ ಹೀಲಿಂಗ್ ಮಾಡಿದಾಗ ಖಂಡಿತ ಈ ಎಮೋಷನ್ಸ್ ಬರುತ್ತೆ. ನಾವು ಎಷ್ಟು ತಪ್ಪು ಮಾಡಿದ್ವಿ, ಎಲ್ಲೆಲ್ಲಿ ತಪ್ಪು ಮಾಡಿದ್ವಿ, ಯಾರಿಗೆ ನಾವು ಜಸ್ಟಿಸ್ ಮಾಡಲಿಲ್ಲ. ನಾವು ಯಾರಿಗೆ ನಾವು ಯಾವ ಪಾತ್ರನ ನಾವು ಕರೆಕ್ಟಾಗಿ ನಿರ್ವಹಿಸೋಕ್ಕಾಗಿಲ್ಲ, ಅಲ್ಲೆಲ್ಲ ನಮ್ಮ ತಪ್ಪುಗಳು ಗೊತ್ತಾಗುತ್ತೆ. ಇದರಲ್ಲಿ ತುಂಬ ಟೈಪ್ಸ್ ಆಫ್ ಹೀಲಿಂಗ್ ಇರುತ್ತೆ. ಇವತ್ತು ಆ್ಯಕ್ಚುಲಿ ಇವತ್ತು ಗುರುವಾರ ಅಲ್ವಾ, ಸೊ ಇವತ್ತು ಗುರುವಾರ ಆ್ಯಕ್ಚುಲಿ. ನಾನು ಪ್ರೆಸೆಂಟ್ಲಿ ನನ್ನ ರಾಘವೇಂದ್ರ ಸ್ವಾಮಿಗಳನ್ನ ನನ್ನ ತಂದೆ ಅಂತಲೇ ಇವತ್ತಿಗೂ ನಾನು ಭಾವಿಸ್ತಿರೋದು. ಅವರು ನನಗೆ ಅಷ್ಟೇ ತಂದೆ ಪ್ರೀತಿನ ನನಗೆ ದಾರಿ ಎರೀತಿದ್ದಾರೆ ಅಂತಲೇ ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ಬಟ್ ನನ್ನ ನಿಜವಾದ ತಂದೆ ಯಾರಿದ್ದಾರಲ್ಲ, ಅವರು ಆ್ಯಕ್ಚುಲಿ ಪ್ರೆಸೆಂಟ್ಲಿ ಇಲ್ಲ. ನನ್ನ ತಂದೆ ಇಲ್ಲ. ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಹೊಸ ಸಬ್ಸ್ಕ್ರೈಬರ್ಸ್ಗೆ, ಆಮೇಲೆ ತುಂಬ ಹತ್ತಿರದಿಂದ ನಮ್ಮನ್ನು ನೋಡಿರಲ್ವಲ್ಲ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರನ್ನ ನಾನು ಇವತ್ತು ಹೀಲಿಂಗಲ್ಲಿ ನೋಡಿದೆ. ಅಂದರೆ ಇವತ್ತು ನಾನು ಮಾಡಿದಂಥ ಹೀಲಿಂಗ್ ಬಂದು ತಂದೆಗೆ ಸಂಬಂಧಪಟ್ಟಂಥ ಹೀಲಿಂಗಲ್ಲಿ ಸೋ ಮೆನಿ ಟೈಪ್ಸ್ ಇರುತ್ತೆ. ನಮ್ಮ ಬಗ್ಗೆ ಹೀಲಿಂಗ್ ಮಾಡ್ಕೊಳ್ಳೋದಿರುತ್ತೆ, ಸೆಲ್ಫ್ ಲವ್ ಬಗ್ಗೆ ಹೀಲಿಂಗ್ ಇರುತ್ತೆ, ರಿಲೇಷನ್ಶಿಪ್ ಬಗ್ಗೆ ಹೀಲಿಂಗ್ ಇರುತ್ತೆ, ದುಡ್ಡಿನ ಬಗ್ಗೆ ಹೀಲಿಂಗ್ ಇರುತ್ತೆ. ಅದರಲ್ಲಿ ಸಾಕಷ್ಟಿದೆ, ಸಾಗರದಷ್ಟಿದೆ ಕಲಿಯೋದು, ಆಯಿತಾ. ಬಟ್ ಒಂದೊಂದನ್ನೇ ನನಗೂ ಅಡಾಪ್ಟ್ ಮಾಡಿಕೊಂಡು ಕಲಿತಾ ಬರ್ತಾ ಇದ್ದೀನಿ. ಸೊ ಇವತ್ತು ನಾನು ನನ್ನ ತಂದೆನ ಹೀಲಿಂಗಲ್ಲಿ ಕರೆದು ಅವ್ರ ಜೊತೆ ಮಾತಾಡಿ ಅವರಿಂದ ನಮಗೆ ಯಾವ ಪ್ರೀತಿ ಸಿಗಲಿಲ್ವೋ ಅದನ್ನು ಕ್ವೆಶನ್ ಮಾಡಿ, ಇರೋದು ಒಂದೇ ಲೈಫು, ಕೆಲವೊಂದು ಪ್ರೀತಿಗಳು ನಮ್ಗೆ ಸಿಕ್ಕಿರಲ್ಲ. ಸೊ ಕೇಳೋಕ್ಕಾಗಿರಲ್ಲ, ಕೆಲವೊಂದು ಕ್ವೆಶನ್ಸ್ನ ನಾವು ಅವ್ರಿಗೆ ಮಾಡೋಕ್ಕಾಗಿರಲ್ಲ ಅಂದರೆ ನಿಜ ಜೀವನದಲ್ಲಿ. ಬಟ್ ಇಲ್ಲಿ ನಾವು ಹೀಲಿಂಗಲ್ಲಿ ಅದನ್ನು ಮಾಡ್ಬೋದು. ಅದಕ್ಕೆ ನಾವು ಆ ಹೀಲಿಂಗ್ ಮಾಡಿದಾಗ ನಮ್ಮ ತಂದೆ ಜೊತೆ ನಾನು ಲಿಟ್ರಲಿ ಮಾತಾಡ್ದಷ್ಟೇ ಫೀಲ್ ಆಗುತ್ತೆ. ಆ್ಯಂಡ್ ಆ್ಯಸ್ ವೆಲ್ ಅವರು ನನಗೆ ಅಷ್ಟೇ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ನನ್ನ ಜೊತೆಗೆ ಮಾತಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ನನಗೆ ಕೇಳಿಸುತ್ತೆ. ನಾನು ಹತ್ಕೊಂಡು ಕೆಲವೊಂದು ನಮ್ಮ ತಂದೆಗೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನಿತ್ತು ಅದನ್ನು ನಾನು ಕೆಲವೊಂದು ಕ್ವೆಶನ್ಸ್ ಮಾಡಿದಾಗ ಅವರು ನಾನು ನಿಮಗೆ ಒಳ್ಳೆ ತಂದೆ ಆಗಲಿಲ್ಲ ಅಂತ ಕೆಲವೊಂದು ಮಾತುಗಳನ್ನು ಹೇಳ್ಕೊಂಡು ಅವರು ಅಲ್ಲಿ ಹತ್ತಿರ ಥರ ವಿಷನ್ಸ್ ಬರುತ್ತೆ. ಅವರು ಅಲ್ಲಿ ನನಗೆ ಸಮಾಧಾನ ಮಾಡೋ ಥರ ವಿಷನ್ಸ್ ಬರುತ್ತೆ. ಅವರು ನನಗೆ ಅಲ್ಲಿ ಅಳ್ತಾ ಇರೋ ಥರ ವಿಷನ್ಸ್ ಬರುತ್ತೆ. ನಿಜವಾಗ್ಲೂ ಹೇಳ್ತೀನಲ್ಲ, ಮೆಡಿಟೇಷನ್ಗೆ ತುಂಬ ಪವರ್ ಇದೆ. ನಾನು ಯಾಕಿದನ್ನು ಇಷ್ಟು ಲೇಟಾಗಿ ಕಲಿತೆ ಅನಿಸ್ತಿದೆ, ಯಾಕಿದನ್ನು ಇಷ್ಟು ದಿನ ಸೀರಿಯಸ್ ಆಗಿ ನಾನು ಮಾಡಲಿಲ್ಲ ಅನಿಸ್ತಿದೆ. ಮೆಡಿಟೇಷನ್ಗೆ ತುಂಬ ಪವರ್ ಇದೆ. ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಪ್ಲೀಸ್ ಮತ್ತೆ ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ.